ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೆ ಸ್ವಾಗತ. ಇವತ್ತು ನಾನು ಕಲಿಂಗಡ್ ಪ್ಲಾಟಿಗೆ ವಿಸಿಟ್ ಮಾಡಿದ್ದೀನಿ. ಪ್ಲಾಟ್ ನೋಡಿದೆ, ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿ ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಗ್ರೀನಾಗಿ ಎಲ್ಲ ಕಡೆ ಬಳ್ಳಿ, ಕಲ್ಲಂಗಡಿ ಬಳ್ಳಿಯು ಹಬ್ಬಿಕೊಂಡಿದೆ. ತುಂಬಾ ಖುಷಿ ಆಯಿತು. ಪ್ಲಾಟ್ ನೋಡಿದಾಗ ಯಾವುದೇ ತರಹದ ಕೀಟ, ಯಾವುದೇ ತರಹದ ರೋಗ, ಯಾವುದೇ ತರಹದ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಪ್ಲಾಟು. ಲಾಸ್ಟ್ ಟೈಮ್ನಲ್ಲಿ ನಾವು 05234 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಡ್ರಿಪ್ ಮುಖಾಂತರ ಬಿಟ್ಟಿದ್ವಿ. ಅದರ ರಿಸಲ್ಟ್ ಏನಪ್ಪ ಅಂದರೆ ಹೂವಿನ ಸಂಖ್ಯೆಯಲ್ಲಿ ವೃದ್ಧಿ ಆಗಿದೆ, ಅಧಿಕವಾದ ಹೂಗಳು ಬಿಟ್ಟಿದ್ದಾವೆ. ಆಮೇಲೆ ಪ್ರತಿ ಒಂದು ಬಳ್ಳಿಗೆ 2 ರಿಂದ 3 ಕಾಯಿಗಳು ಆಗಿದ್ದಾವೆ, ಸಣ್ಣ ಸಣ್ಣ ಕಾಯಿಗಳು, ಅಡಿಕೆಯಷ್ಟು ಸೈಜಿನ ಕಾಯಿಗಳು ಆಗಿದ್ದಾವೆ. ಇದು ತುಂಬ ಸಂತೋಷದ ವಿಷಯ. 36ನೇ ದಿನ ಸಣ್ಣ ಸಣ್ಣ ಅಡಿಕೆಯಷ್ಟು ಕಾಯಿಗಳು ಆಗಿದ್ದಾವೆ. ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ 05234 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ನ ಬಿಟ್ಟಿದ್ವಿ ಅಂಥೇಳಿ. ಅದರ ರಿಸಲ್ಟ್ ಏನಪ್ಪ ಅಂದರೆ ನಿಮ್ಮ ಬಳ್ಳಿಯ ಹೂವುಗಳ ಸಂಖ್ಯೆ ಏನಿರುತ್ತಲ್ಲ ಅದು ಹೆಚ್ಚಾಗತ್ತೆ. ಹಾಗೂ ಕಾಯಿ, ಕಲ್ಲಂಗಡಿ ಕಾಯಿ ಏನಾಗ್ತಾವೆ ಅವು ಸೈಜು ಸ್ವಲ್ಪ ಹೆಚ್ಚಾಗತ್ತೆ. ಹೀಗೆ ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈಗ ಈ ವಾರದಿಂದ ನಾವು ಏನು ಮಾಡ್ತೇವಪ್ಪ ಅಂದರೆ ಇದಕ್ಕೆ 13/045 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಈ ಪ್ಲಾಟಿಗೆ ನಾವು ಬಿಡುವ ನಿರ್ಧಾರವನ್ನು ಮಾಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ 13/045 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ದ ರಿಸಲ್ಟ್ ಏನು, ಇದರಿಂದ ನಮ್ಮ ಕಲ್ಲಂಗಡಿಯಲ್ಲಿ ಯಾವ ತರಹದ ಬದಲಾವಣೆಗಳು ಉಂಟಾಗ್ತವೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ತುಂಬಾ ಕಡಿಮೆ ಖರ್ಚದಲ್ಲಿ ನಾವು ಈ ಪ್ಲಾಟ್ 1 ಎಕರೆ ಪ್ಲಾಟನ್ನು ಸಕ್ಸಸ್ ಮಾಡಿದ್ದೀವಿ. 10,000 ಖರ್ಚು ಬಂದಿದೆ ಅಷ್ಟೇ. ಬೇಸಲ್ ಡೋಸ್ನಿಂದ ಹಿಡಿದು ಕೀಟಕನಾಶಕ, ಫಂಗಿಸೈಡ್, ಮೈಕ್ರೋನ್ಯೂಟ್ರಿಯೆಂಟ್ ಮೇಲಿನ ಖರ್ಚು, ಬೇಸಲ್ ಡೋಸ್ ಖರ್ಚು, ಡ್ರಿಪ್ ಮುಖಾಂತರ ಬಿಡುವ ಎಲ್ಲ ರಸಗೊಬ್ಬರಗಳ ಖರ್ಚನ್ನು ಹಿಡಿದು 10,000, 1 ಎಕರೆಗೆ 10,000 ಖರ್ಚನ್ನು ನಾವು ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಬಳ್ಳಿಯು ಹಬ್ಬಿಕೊಂಡಿದೆ. ತುಂಬಾ ಖುಷಿ ಆಯಿತು ಪ್ಲಾಟ್ ನೋಡಿ. ಪ್ರತಿ ವಿಸಿಟಲ್ಲಿ ಬಳ್ಳಿಯ ಗ್ರೋತು ಚೆನ್ನಾಗಿ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಬರುವ ವಿಸಿಟಲ್ಲಿ ನಾವು ನೋಡೋಣ ಯಾವ ತರಹದ ಬಳ್ಳಿಯ ಗ್ರೋತ್ ಆಗುತ್ತೆ, ಯಾವ ತರಹ ಕಲ್ಲಂಗಡಿ ಸೈಜು ದೊಡ್ಡದಾಗತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮತ್ತು ಹಾಗೂ ನೆಕ್ಸ್ಟ್ ವಿಸಿಟಲ್ಲಿ ನೋಡೋಣ. 13/045 ಈ ವಾಟರ್ ಸಾಲ್ಯುಬಲನ್ನು ನಾವು ಈ ಸಲ ಈ ವೀಕಿಂದ ಈ ವಾರಕ್ಕೆ ಬಿಡ್ತಾ ಇದ್ದೀವಿ, ಡ್ರಿಪ್ ಮುಖಾಂತರ ಬಿಡ್ತಾ ಇದ್ದೀವಿ. ಅದರ ರಿಸಲ್ಟನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.